ದಾವಣಗೆರೆಯಲ್ಲಿ ಬಂಡಾಯದ ಬಿಸಿ ಜೋರಾಗ್ತಾ ಇದೆ. ಈ ಬಗ್ಗೆ ಈಗಾಗಲೇ ಬಿಜೆಪಿ ಟಿಕೆಟ್ ಅನೌನ್ಸ್ ಆದಮೇಲೆ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಅನೌನ್ಸ್ ಆಗುತ್ತೆ. ಸಿದ್ದೇಶ್ವರ್ ಕುಟುಂಬಕ್ಕೆ ಯಾಕೆ ಟಿಕೆಟ್ ಕೊಟ್ರಿ ಅಂತ ಹೇಳಿ ಈಗ ಬಂಡಾಯದ ಬಿಸಿ ಜೋರಾಗಿದೆ ದಾವಣಗೆರೆ ಬಿಜೆಪಿಯಲ್ಲಿ. ರೇಣುಕಾಚಾರ್ಯ ಅಂಡ್ ಟೀಮ್ ಇತ್ತ ಬಿಜೆಪಿ ಕಾರ್ಯಕರ್ತರು ಕೂಡ ಸಿದ್ದೇಶ್ವರ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದೇಶ್ವರ್ ಹಟಾವೋ, ದಾವಣಗೆರೆ ಬಚಾವೋ ಅಂತ ಹೇಳಿ ಘೋಷಣೆಯನ್ನು ಕೂಗ್ತಿದ್ದಾರೆ. ಡೀಸೆಲ್ ಅನ್ನು ಮೈ ಮೇಲೆ ಸುರಿದುಕೊಂಡು ಕಾರ್ಯಕರ್ತರು ಹೈಡ್ರಾಮವನ್ನೇ ಸೃಷ್ಟಿ ಮಾಡಿದ್ದಾರೆ. ಸಿದ್ದೇಶ್ವರ್ ಕುಟುಂಬಕ್ಕೆ ಟಿಕೆಟ್ ನೀಡಿದ್ದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಹಾಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸಂಸದ GM ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಈ ಬಾರಿ ಕಣಕ್ಕಿಳಿತಾರೆ. ಪಕ್ಷ ಈ ಬಾರಿ ಅವರ ಪತ್ನಿಗೆ ಟಿಕೆಟ್ ಅನ್ನು ಕೊಟ್ಟಿರೋದು. ಸೊ ಈ ಕಾರಣದಿಂದಾಗಿ ಬಂಡಾಯದ ಬಿಸಿ ಜೋರಾಗ್ತಾ ಇದೆ. GM ಸಿದ್ದೇಶ್ವರ್ ಅವರು ನಿರಂತರವಾಗಿ 4 ಬಾರಿ ಗೆಲುವನ್ನು ಸಾಧಿಸಿದ್ರು ದಾವಣಗೆರೆ ಕ್ಷೇತ್ರದಲ್ಲಿ. ಈಗ ಅವರ ಪತ್ನಿಯ ಸರದಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಅನ್ನು ನೀಡಿರುವಂಥದ್ದು. ಮಾಜಿ ಸಚಿವರು ಅದೇ ಮತ್ತು ಸ್ಪರ್ಧೆ ಮಾಡಿದ ಎಲ್ಲ ಮುಖಂಡರು ಕಾರ್ಯಕರ್ತರು ಈ ಜಿಲ್ಲೆಯ ಮತದಾರರ ಕಾರ್ಯಕರ್ತರ ಮುಖಂಡರ ಭಾವನೆಗಳನ್ನ ನಾವು ದಿಲ್ಲಿಗೆ ಹೋಗಿ ಬೆಂಗಳೂರಿಗೆ ಹೋಗಿ ಹೇಳಿ ಬಂದ್ರು. ಮತ್ತು ಈಗೇನು ಕುಟುಂಬ ರಾಜಕಾರಣ ಅಂದ್ರೆ ಅವ್ರು ಯಾರು ಬಿಜೆಪಿ ಬಾವುಟ ಹಿಡಿದಿಲ್ಲ, ಹೋರಾಟ ಮಾಡಿಲ್ಲ. ನಾವು ಹೇಳ್ತಿರೋದು ಅಭ್ಯರ್ಥಿ ಘೋಷಣೆ ಆಗಿದೆ, ಇದನ್ನು ಬದಲಾವಣೆ ಮಾಡಲೇಬೇಕು. ಬದಲಾವಣೆ ಮಾಡಿದ್ರೆ ಮತ್ತೆ ನಾವೆಲ್ಲ ಸಭೆ ಸೇರಿ ಅದು ಸೂಕ್ತವಾದ ನಾವು ಹೇಳೋದು ಸಾಮಾನ್ಯ ಕಾರ್ಯಕರ್ತರು ರವಿಕುಮಾರ್ ಕೇಳಿದ್ವಿ ನಿಜ, ಆದ್ರೆ ಒಬ್ಬ ಇವ್ರು ಮಹಿಳೆಗೆ ಕೊಡ್ಬೇಕಂತಂದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಕೊಡ್ಲಿ, ನಾವೆಲ್ಲ ಹೋರಾಟ ಮಾಡಿ ತನು ಮನ ಧನ ಎಲ್ಲವೂ ಹಾಕಿ ಗೆಲ್ಸೇ ಮಾಡ್ತೀವಿ ಅಂತೇಳಿ ನಮ್ಮ ನಾಯಕರಿಗೆ ಭರವಸೆ ಕೊಡ್ತೀವಿ. ಅಭ್ಯರ್ಥಿ ಇನ್ನೂ ಘೋಷಣೆ ಆಗಲೇಬೇಕು, ನಿನ್ನೆ ಆಗಿದೆ, ಇವತ್ತು ಬದಲಾವಣೆ ಆಗಲೇಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಠಲ್, ಇಲ್ಲಿ ಮಹಿಳೆಗೆ ಟಿಕೆಟ್ ಕೊಟ್ಟಂತ ಉದ್ದೇಶ ಕಾಂಗ್ರೆಸ್ನಿಂದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ನಿಲ್ಲಬಹುದು ಅನ್ನೋ ಉದ್ದೇಶದಿಂದ ಅವರ ಪತ್ನಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಆದರೆ ಕುಟುಂಬಕ್ಕೆ ಯಾಕೆ ಟಿಕೆಟ್ ಕೊಟ್ರಿ ಅಂತ ಈಗ ರೇಣುಕಾಚಾರ್ಯ ಟೀಮ್ ವಾದ ವಿವಾದ ಬಂಡಾಯದ ಬಿಸಿ ಜೋರಾಗ್ತಾ ಇರೋದು. ಸೊ ಏನಾಗ್ಬೋದು ಮತ್ತೆ ಅಂತ ಹೇಳಿ ಖಂಡಿತ ದಿವಿತ್, ಏನಂತಂದರೆ ಈಗ ಕಳೆದ ಕೆಲ ತಿಂಗಳುಗಳಿಂದ ಏನು ರೇಣುಕಾಚಾರ್ಯ ಸೇರಿದಂತೆ ಕೆಲ ನಾಯಕರು GM ಸಿದ್ದೇಶ್ವರ್ ವಿರುದ್ಧ ಏನು ಅಸಮಾಧಾನಗೊಂಡಿರುವಂಥದ್ದು ಈಗಾಗಲೇ ನಾವು ಗಮನಿಸಿರುವಂಥದ್ದು. ಸೊ ಆ ವಿಚಾರವಾಗಿ ಏನು ಲೋಕಸಭಾ ಚುನಾವಣೆ ಕಾವು ಜೋರಾಗ್ತಿದ್ದಂತೆ GM ಸಿದ್ದೇಶ್ವರ್ ಕುಟುಂಬಕ್ಕೆ ಟಿಕೆಟ್ ಬೇಡ, ಆ ಟಿಕೆಟನ್ನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಕೊಡಿ, ನಾವು ಆತನನ್ನು ಗೆಲ್ಲಿಸ್ಕೊಂಡು ಬರ್ತೇವೆ ಅಂತೇಳಿ ಏನು ಈ ಬಂಡಾಯ ಅಂದರೆ ಅಸಮಾಧಾನಿತ ನಾಯಕರು ಮತ್ತು ಬಂಡಾಯ ನಾಯಕರು ಏನು ಹೈಕಮಾಂಡ್ ಮುಂದೆ ಇಡ್ತಾರೆ. ಡೈಲಿಗೂ ಹೋಗಿ ಸಹ ಏನು ಅವರ ಮನವೊಲಿಕೆಗೂ ಸಹ ಯತ್ನಿಸ್ತಾರೆ. ಆದರೆ ಕೊನೆಗೆ ಅಳೆದು ತೂಗಿ ಎಲ್ಲೋ ಒಂದು ಕಡೆಗೆ ಏನು BJP ಹೈಕಮಾಂಡ್ ಹಾಲಿ ಸಂಸದರಾಗಿರುವಂಥ GM ಸಿದ್ದೇಶ್ವರ್ ಅವರ ಪತ್ನಿಯಾಗಿರುವಂಥ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟನ್ನು ಕನ್ಫರ್ಮ್ ಮಾಡ್ತಾರೆ. ಆ ಟಿಕೆಟ್ ಕನ್ಫರ್ಮ್ ಆಗ್ತಿದ್ದಂತೆ ಏನು ಈ ಅಸಮಾಧಾನಿತ ನಾಯಕರೆಲ್ಲ ದಾವಣಗೆರೆ ತಾಲೂಕಿನ ಶ್ರಮಗೊಂಡನಹಳ್ಳಿಯಲ್ಲಿರುವಂಥ ಮಾಜಿ ಸಚಿವ ರವೀಂದ್ರನಾಥ್ ಅವ್ರ ಮನೆಯಲ್ಲಿ ಒಂದೇನು ತುರ್ತು ಸಭೆಯನ್ನು ಕರೆತಾರೆ. ಆ ಸಭೆಯಲ್ಲಿ ಒಂದು ಪ್ರಮುಖ ಅಂಶಗಳನ್ನು ತೀರ್ಮಾನಿಸಿ ಹೈಕಮಾಂಡ್ಗೆ ಒಂದು ಗಡುವು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಏನು ಆ ಟಿಕೆಟ್ ಬದಲಾವಣೆ ಆಗಬೇಕು, ಅಭ್ಯರ್ಥಿಯ ಬದಲಾವಣೆ ಆಗಬೇಕು, ಇನ್ನೊಬ್ಬ ಸಾಮಾನ್ಯ ಮಹಿಳಾ ಕಾರ್ಯಕರ್ತೆಗೂ ಸಹ ಟಿಕೆಟ್ ಕೊಟ್ಟರೆ ನಾವು ಅವರನ್ನು ಶ್ರಮಪಟ್ಟು ಗೆಲ್ಲಿಸ್ಕೊಂಡು ಬರ್ತೇವೆ ಅನ್ನುವಂಥ ಒಂದು ಸಂದೇಶವನ್ನು ಹೈಕಮಾಂಡಿಗೆ ರವಾನೆ ಮಾಡುವಂಥ ಕೆಲಸವನ್ನು ರೇಣುಕಾಚಾರ್ಯ ಸೇರಿದಂತೆ ಪ್ರಮುಖ ನಾಯಕರು ಇವತ್ತು ಮಾಡಿರುವಂಥದ್ದು. ಏನು ನಾಮಪತ್ರ ಸಲ್ಲಿಕೆಯ ಕೊನೆ ದಿನದವರೆಗೂ ಸಹ ಈ ಗಡುವನ್ನು ಅವರು ಹೈಕಮಾಂಡ್ಗೆ ಕೊಟ್ಟಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ BJP ಹೈಕಮಾಂಡ್ ಅಳೆದು ತೂಗಿ ಏನು ಸರ್ವೆ ಮಾಡಿಸಿ ಅಭ್ಯರ್ಥಿಯನ್ನು ಫೈನಲ್ ಮಾಡಿ ಕಣಕ್ಕಿಳಿಸಿರುತ್ತೆ. ಆದರೆ ಇವರು ಸಮೀಕ್ಷೆಯನ್ನು ಸರ್ವೆಯನ್ನೇ ತಪ್ಪು ಮಾಹಿತಿ ಕೊಟ್ಟು ಟಿಕೆಟ್ ಪಡೆದುಕೊಂಡು ಬಂದಿದ್ದಾರೆ. ಹೈಕಮಾಂಡ್ಗೆ ಒಂದು ತಪ್ಪು ಸಂದೇಶ ರವಾನೆ ಮಾಡಿದ್ರಂತೇನು ಈಗ ನಾಯಕರು ಗಂಭೀರ ಆರೋಪವನ್ನು ಮಾಡ್ತಿರುವಂಥದ್ದು. ದಿವಿತ್, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ.